ಸ್ನೇಹಿತರೆ ನಮಸ್ಕಾರ. ಅವತ್ತು SCMS ಬಾಯ್ಸ್ದು ಆ್ಯಕ್ಚುಲಿ ವೀಡಿಯೋಗಳನ್ನು ತೋರಿಸ್ತಾ ಹೋದೆ ನಿಮಗೆ. ಸೊ ಅವರು ತುಂಬ ಚೆನ್ನಾಗಿ ಆಟಾಡಿದ್ರು ಅವತ್ತು. SCMS ಬಾಯ್ಸ್ದು ಒಳ್ಳೆ ವೀಡಿಯೋ ಮ್ಯಾಚನ್ನು ನೋಡ್ದಂಗೆ ಆಯಿತು ಅವತ್ತು. ಇವತ್ತು ಗರ್ಲ್ಸ್ದು ಮ್ಯಾಚ್ ನಡೀತಾ ಇದೆ. ಅವರು ಅಂದರೆ ಈಗ ಏನಿದೆ ಪ್ರಾಕ್ಟೀಸ್ ಅಂತ ಹೇಳಿದ್ದೆಲ್ಲ, ಪ್ರಾಕ್ಟೀಸ್ ಮ್ಯಾಚ್ ನಡೀತಾ ಇದೆ. ಸೊ ಎಲ್ಲ ರೀತಿ ಈ ಮಕ್ಕಳು ಕೂಡ ರೆಡಿ ಇದ್ದಾರೆ. 12ನೇ ತಾರೀಕು ಸ್ಪೋರ್ಟ್ಸ್ ಇದೆ. ಈಗೇನು ಆಡ್ತಾ ಇದ್ದಾರೆ ಹೆಣ್ಮಕ್ಳು, ಇವರು ಗರ್ಲ್ಸ್ ಟೀಮು. ಅಂದರೆ ಈಗ ಹೈಸ್ಕೂಲ್ ಲೆವೆಲಲ್ಲಿ ಖೋ ಪಂದ್ಯ ಅಂತ ಏನು ನಡೆಯುತ್ತೆ, ಅದರಲ್ಲಿ ಹುಡುಗಿಯರ ವಿಭಾಗದ ಖೋ ಟೀಮ್ ಇದು. ನಾನು ಅವತ್ತೇ ಹೇಳಿದಾಗೆ SCMS ಶಾಲೆಯಲ್ಲಿ ಬೇರೆ ಗೇಮ್ಸ್ಗಳಿಗಿನ್ನ ಖೋ ವಿಷಯ ಅಂತ ಬಂದಾಗ ಖೋಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ದೈಹಿಕ ಶಿಕ್ಷಕರಿಗೆ ಮತ್ತು ಇಲ್ಲಿನ ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಸಜ್ಜು ಮಾಡಿ, ಈಗ ನಾವು ಹೇಗೆ SLCಗೆ ಅಥವಾ 9th 8th ಮಕ್ಕಳಾಗ್ಬೋದು, ಅವ್ರಿಗೆ ಪಾಠಗಳೆಲ್ಲ ಮಾಡಿ ಪರೀಕ್ಷೆಗೆ ಸಿದ್ಧತೆಗೊಳಿಸ್ತೀವಿ. ಸೊ ಅದೇ ರೀತಿ ಈ ಮಕ್ಕಳನ್ನು ಕೂಡ ಸಿದ್ಧತೆ ಮಾಡಿದ್ದಾರೆ ಇಲ್ಲಿನ ದೈಹಿಕ ಶಿಕ್ಷಕರು ಸಂಜಯ್ ಅಂತೇಳಿ. ಸ್ನೇಹಿತರೆ, 12ನೇ ತಾರೀಕು ಏನು ಸ್ಪೋರ್ಟ್ಸ್ ಇದೆ, ಆ ಸ್ಪೋರ್ಟ್ಸ್ ದಿನದ್ದು ಲೈವ್ ಮ್ಯಾಚನ್ನು ಸೊ ನನ್ನ ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಏನೇನಿದೆ ಎಲ್ಲದರಲ್ಲೂ ಕೂಡ ಲೈವ್ ಮ್ಯಾಚನ್ನು ಬಿಡ್ತಾ ಇದ್ದೀನಿ. ಸ್ನೇಹಿತರೆ ದಯಮಾಡಿ ಕ್ಷಮಿಸಿ, ನಾನು 12ನೇ ತಾರೀಕು ಸ್ಪೋರ್ಟ್ಸ್ ಅಂತ ಹೇಳಿದೆ, 11ನೇ ತಾರೀಕಿದೆ. ಈಗ ಮಕ್ಕಳೆಲ್ಲರೂ ಕೂಡ ಮ್ಯಾಚ್ಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ತಯಾರಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಸಮಯದ ನಂತರ ಇಲ್ಲಿನ ದೈಹಿಕ ಶಿಕ್ಷಕರು ಯಾರಿದ್ದಾರೆ ಸಂಜಯ್ ಅಂತೇಳಿ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನು ಈಗ ದೈಹಿಕ ಶಿಕ್ಷಕರ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗತ್ತೆ. ವಿಚಾರ ಏನು ಅಂತಂದರೆ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹರದನಹಳ್ಳಿ ಅಂತೇಳಿ ಇದೆ. ಹರದನಹಳ್ಳಿ ಅಂದರೆ ಈಗ ನಿಮಗೆ ಸಂಗಮ ದೇವಸ್ಥಾನ ಅಂಥೇಳಿ, ಅಲ್ಲಿನ ದೇವಸ್ಥಾನದ ವೈಶಿಷ್ಟ್ಯತೆಗಳನ್ನು ನಿಮಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಅಕ್ಕಪಕ್ಕನೇ ಬರುವಂಥ ಒಂದು ಗ್ರಾಮ ಅದು ಹರದನಹಳ್ಳಿ. ಅಲ್ಲಿ ಚಿನ್ನಸ್ವಾಮಿಯವರ ಮಗ ಸಂಜಯ್ ಅಂತೇಳಿ, ಇವರು ಕರ್ನಾಟಕ ಪ್ಲೇಯರ್ ಆಗಿ ಖೋದಲ್ಲಿ ಆಡಿ ಇವತ್ತು ಒಬ್ಬ ಉತ್ತಮ ದೈಹಿಕ ಶಿಕ್ಷಕರಾಗಿ SCMS ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆ್ಯಕ್ಚುಲಿ ಇವರು ಗರಡಿಯಲ್ಲಿ ಬೆಳೆದಂಥ ಕೆಲವು ವಿದ್ಯಾರ್ಥಿಗಳು ಕರ್ನಾಟಕ ಖೋ ಟೀಮ್ನಲ್ಲಿ ಆಡ್ತಾ ಇದ್ದಾರೆ. ಸ್ವಲ್ಪ ಸಮಯದಲ್ಲೇ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಎಸ್, ಅವರು ಬಂದಿದ್ದಾರೆ, ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಸಂಜಯ್ ಸರ್ ನಮಸ್ತೆ. ನಮಸ್ತೆ ಸರ್. ಹೇಗೆ ನಡೀತಾ ಇದೆ ಸರ್ ಪ್ರಿಪ್ರೇಷನ್ ಎಲ್ಲ? ಚೆನ್ನಾಗಿ ನಡೀತೈತೆ. ಮಕ್ಕಳು ತುಂಬ ಡೆಡಿಕೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಈಗ 11ನೇ ತಾರೀಕಿದೆ ಅಂತ ಹೇಳಿದ್ದೀರಾ? ಹೌದು. ಸೊ ಈಗ ಎಲ್ಲ ಮಕ್ಕಳೆಲ್ಲ ಸಕಲ ಸಿದ್ಧತೆಯಾಗಿ ರೆಡಿಯಾಗಿದ್ದಾರೆ ಅಂತ ಹೇಳ್ತಿದ್ದೀರಾ? ರೆಡಿ ಆಗ್ತಾ ಇದ್ದಾರೆ. ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ನಾಳಿದ್ದು ನೀವು ಸ್ಪೋರ್ಟ್ಸ್ ಇಟ್ಕೊಂಡು ಇನ್ನೂ ಸಿದ್ಧತೆಯಾಗ್ತಾರೆ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ? ಸಿದ್ಧರಾಗಿದ್ದಾರೆ, ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತ ಮಕ್ಕಳು ಮಾಡ್ತಾ ಇದ್ದಾರೆ ಅಷ್ಟೇ. ಓಕೆ, ಏನಿಲ್ಲ, ಮಕ್ಕಳು ರೆಡಿ ಇದ್ದಾರೆ. ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನನ್ನ ಪರಿಚಯ ಅಂತ ಬಂದರೆ ನನ್ನ ಹೆಸರು
ಸಂಜಯ್ ಅಂತ. ನಾನು ಮೂಲತಃ ನಂಜನಗೂಡು ತಾಲೂಕು ಹರದನಹಳ್ಳಿ ಗ್ರಾಮದ ನಿವಾಸಿ. ತಂದೆಯವರ ಹೆಸರು ಸರ್? ಸರ್ ನಮ್ಮ ತಂದೆಯವರ ಹೆಸರು ಚಿನ್ನಸ್ವಾಮಿ ಅಂತ ಹೇಳಿ. ಸರ್ ಈಗ ತುಂಬ ಆಟಗಳಿದ್ದಾವೆ ನಿಮ್ಗೆ ಗೊತ್ತಿದೆ, ಕಬಡ್ಡಿ, ವಾಲಿಬಾಲು, ಥ್ರೋಬಾಲು, ಫುಟ್ಬಾಲು ಈ ರೀತಿ ಇದೆ. ಕ್ರಿಕೆಟ್ ಅಂತೆಲ್ಲ ನೀವು ಕೇಳಿದ್ದೀರಾ, ನೋಡಿದ್ದೀರಾ ಸರ್? ಹಾಂ ಹೌದು ಅದರಲ್ಲಿ ನಿಮಗೆ ಖೋಖೋ ಮೇಲೆ ಇಷ್ಟು ಇಂಟ್ರೆಸ್ಟ್ ಬರೋಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ಸರ್. ಖೋ ಅಂತ ಬಂದರೆ ಈ ಆಟ ಒಂಥರ ಏನೋ ಒಂಥರ ನನಗೆ ತುಂಬ ಇಷ್ಟವಾದ ಆಟ. ಏಕೆ ಅಂತಂದರೆ ಇದರಲ್ಲಿ ಓಡೋದು, ಬೀಳೋದು, ಮತ್ತು ಅವನು ಕೈಗೆ ಸಿಗ್ದೇ ಓಡೋದು, ಇವರು ಏನೇ ಅವನು ಎಷ್ಟೇ ಕಷ್ಟ ಆದ್ರೂ ಸಹ ಬಿಡಲ್ಲ ಅಂತ ಓಡ್ತಾರೆ, ಹೇಳೋದು ಎಲ್ಲ ಇರುತ್ತೆ. ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಆಟ ಅಂತ ನನಗನ್ನಿಸ್ತು. ಅದೇ ನಾನು ಇದರಲ್ಲಿ ಅಭ್ಯಾಸ ಮಾಡ್ಕೊಂಡು ಅದರಲ್ಲೇ ತೊಡಗಿದೆ, ಸಕ್ಸಸ್ಸು ಕಂಡೆ. ನಾನು ಮೂಲತಃ ಹರದನಹಳ್ಳಿಯಲ್ಲಿ ನಾನು ಓದ್ತಾ ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ನಮ್ಮ ಹರದನಹಳ್ಳಿ ಮಕ್ಕಳಿಗೆ. ಅಲ್ಲಿ ನನ್ನ ಒಂದು ಗರಡಿಯಲ್ಲಿ ಅಂದರೆ ನನ್ನ ಪ್ರಾಕ್ಟೀಸ್ಗೆ ಒಲಿದು ತುಂಬ ಮಕ್ಕಳು ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾಯಿದ್ರು. ಅದರಲ್ಲಿ ಒಂದು 8 ಮಕ್ಕಳು ಅಷ್ಟು ರಾಷ್ಟ್ರೀಯ ಮಟ್ಟವನ್ನು ಸಹ ಅಂಡರ್ 14 14 ವರ್ಷ ಒಳಪಟ್ಟಂತಹ ಮಕ್ಕಳನ್ನು ರಾಷ್ಟ್ರೀಯ ಮಟ್ಟದ ಆಟಗಾರನಾಗಿ ಮಾಡಿದ್ದೀನಿ. ರಾಷ್ಟ್ರೀಯ ಮಟ್ಟಕ್ಕೆ ಕಳಿಸಿದ್ದೀರಾ? ಹೌದು, ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ನಮ್ಮ ಶಿಷ್ಯಂದರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಉತ್ತಮವಾಗಿ ಬೆಳೆದಂತಹ ವಿದ್ಯಾರ್ಥಿ ವಿಜಯ್ ಅಂತ ಹೇಳಿ ನನ್ನ ಪಟ್ಟ ಶಿಷ್ಯ. ಅವನು ಹರದನಹಳ್ಳಿ ಗ್ರಾಮದ ನಿವಾಸಿ. ಅವನಿವಾಗ DYS ದಾವಣಗೆರೆಯಲ್ಲಿ 2nd PU ಓದ್ತಾ ಇದ್ದಾನೆ. ಈ ವರ್ಷ ಅವನಿಗೆ ಅಂಡರ್ 18 ಕರ್ನಾಟಕ ಟೀಮ್ನ ಕ್ಯಾಪ್ಟನ್ ಆಗಿ ಸಿಕ್ಕಿದೆ. ಹಾಗೂ ಈ ವರ್ಷ ನಡೆಯುವಂತಹ ಅಲ್ಟಿಮೇಟ್ ಖೋಖೋದಲ್ಲೂ ಸಹ ಅವನಿಗೆ ಭಾಗವಹಿಸಲು ಅವಕಾಶ ಸಿಕ್ಕಿದೆ. ಇದಕ್ಕೆ ಅವನ ಪರಿಶ್ರಮನೇ ಕಾರಣ. ಇಲ್ಲ ಸರ್, ತಮ್ಮ ಪರಿಶ್ರಮ ಕೂಡ ಇರುತ್ತೆ, ನಿಮಗೂ ಒಳ್ಳೆಯದಾಗಲಿ. ಈಗ ಮಕ್ಕಳು ಈಗ ನಾಳಿದ್ದು ಸ್ಪೋರ್ಟ್ಸ್ 11ನೇ ತಾರೀಕು ಸ್ಪೋರ್ಟ್ಸ್ ಇರೋದ್ರಿಂದ ಅಲ್ಲಿ ಕೂಡ ಲೈವ್ ವಿಡಿಯೋ ಮಾಡೋಣ ಅಂತೇಳಿ ನನ್ನ ಫಾಲೋವರ್ಸ್ ಯಾರಿದ್ದಾರೆ, ಸೊ ಎಲ್ಲರಿಗೂ ಆ ಸಮಯಕ್ಕೆ ಸಿದ್ಧರಾಗಿ ನನ್ನ ವಿಡಿಯೋವನ್ನು ಹೆಚ್ಚೆಚ್ಚು ನೋಡಿ ಅಂತ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ನಿಮ್ಮದು ಒಪ್ಪಿಗೆ ಇದೆಯಲ್ವ ಸರ್ ಇದಕ್ಕೆ? ಖಂಡಿತ ಇದೆ ಸರ್, ಖಂಡಿತ ವಿಡಿಯೋವನ್ನು ಮಾಡ್ಬೋದು ಸರ್. ಇಲ್ಲಿ ನನಗೆ ಒಂದು ವಿಶೇಷತೆ ತಿಳ್ಕೊಬೇಕು. ಈಗ ನೋಡಿ, ಸ್ವಲ್ಪ ಹೊತ್ತು ಆಟ ಆಡಿದ್ರು ಮತ್ತೆ ಈಗ ಬ್ರೇಕಿಗೆ ಬರ್ತಾರೆ. ಖಂಡಿತವಾಗಿ ನೀವು ವಿಡಿಯೋವನ್ನು ಲೈವಿಗೆ ಬಿಡ್ಬೋದು, ನನ್ನ ಅಭ್ಯಂತರ ಏನಿಲ್ಲ. ಯಾಕಂತಂದರೆ ಖೋಖೋ ಅನ್ನೋದು ಒಂದು ಅಷ್ಟೇ ಸಾಧನೆಯನ್ನು ಮಾಡುವಂತಹ ಒಂದು ಆಟ, ಹಾಗೂ ಅಷ್ಟೇ ಒಂದು ಮನೋರಂಜನೆ ಆಟ ಅಂತ ಸರ್. ನಿಮ್ಮಲ್ಲಿ ಒಂದು ವಿಷಯ ಕೇಳ್ಕೊಬೋದಾ? ಹೇಳಿ ಸರ್. ತಾವು ಕೂಡ ಮಕ್ಕಳ ಜೊತೆ ಹೋಗಿ ಜಾಯ್ನ್ ಆದರೆ ಹೆಲ್ಪ್ ಆಗುತ್ತೆ ಸರ್. ಇವರೇನೆ ಸಂಜಯ್ ಸರ್ ಅಂತೇಳಿ. ಆ್ಯಕ್ಚುಲಿ ಇಲ್ಲಿನ ದೈಹಿಕ ಶಿಕ್ಷಕರು ಯಾರಿದ್ದಾರೆ, ಸಂಜಯ್ ಅಂತೇಳಿ ಇಷ್ಟೊತ್ತು ಮಾತಾಡ್ತಾ ಹೋದ್ನಲ್ಲ, ಇವರೇನೆ. ಇವರು ಆ್ಯಕ್ಚುಲಿ ಕರ್ನಾಟಕದಲ್ಲಿ ಟೀಮಲ್ಲಿ ಆಡಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಒಂದು ಹೆಮ್ಮೆ ಆಗುತ್ತೆ. ಈಗ ಮಕ್ಕಳ, ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳ್ಬೋದಾ? ಈಗ ನಾಳಿದ್ದು ನಿಮಗೆ ಸ್ಪೋರ್ಟ್ಸ್ ಇದೆ 11ನೇ ತಾರೀಕು. ರೆಡಿ ಇದ್ದೀರಾ ಮಕ್ಕಳೆಲ್ಲ? ನಿಮಗೆ ಪ್ರೈಸ್ ಬರುತ್ತೆ ಅಂತ ಅನ್ಸುತ್ತಾ ಮಕ್ಕಳು? ಒಳ್ಳೇದಾಗಲಿ. ಯಾಕೆ ನಿಮಗೆ ಈ ಕಬಡ್ಡಿ, ಖೋಖೋ, ಕಬಡ್ಡಿ, ವಾಲಿಬಾಲು, ಥ್ರೋಬಾಲು, ಫುಟ್ಬಾಲ್ ಅದ್ರ ಮೇಲೆ ಏನು ಇಷ್ಟ ಅಲ್ವಾ ನಿಮಗೆ? ಮಾತಾಡಿ ಮಕ್ಕಳ. ಯಾಕೆ ಖೋಖೋನೇ ಆಡ್ತಾ ಇದ್ದೀರಾ? ವಾಲಿಬಾಲು, ಫುಟ್ಬಾಲು, ಥ್ರೋಬಾಲ್ ಎಲ್ಲ ಏನಕ್ಕೆ ಆಡ್ತಾ ಇಲ್ಲ? ಖೋಖೋ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಾ ನೀವು. ಒಳ್ಳೇದಾಗಲಿ ಮಕ್ಕಳ, ನಿಮ್ಮೆಲ್ಲರಿಗೂ ಕೂಡ. ಸಂಜಯ್ ಸರ್, ಮತ್ತೆ ನಿಮ್ಮನ್ನು ನಾನು ಮೀಟ್ ಮಾಡ್ತೀನಿ, ನಿಮ್ಮ ಬಗ್ಗೆ ಮಾತಾಡೋದಿದೆ. ಆ್ಯಕ್ಚುಲಿ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀರಾ ಎಲ್ಲರೂ ಒಟ್ಟಿಗೆ? ಥ್ಯಾಂಕ್ ಯು. ಹೇಳಿ. ಖಂಡಿತ ಫ್ರೆಂಡ್ಸ್, ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ದಯಮಾಡಿ ಬೇರೆ ಹೆಚ್ಚು ವಿಡಿಯೋಗಳನ್ನು ತೋರಿಸ್ತಾ ಇರ್ತೀನಿ. ಖೋಖೋಗೆ ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋಗಳನ್ನು ತೋರಿಸ್ತಾ ಹೋಗ್ತೀನಿ. ದಯಮಾಡಿ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತೆ ನಿಮ್ಮ ನ್ಯಾಚುರಲ್ ಜೀವ ಶಬರಿ.